ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಊಟ ಆಯಿತಾ ಅಂತ ಊಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮದು ಊಟ ಆಯಿತು. ಇವತ್ತು ಒಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಏನಂದರೆ ಒಂದು ಸ್ಮಾಲು ಚಿಕ್ಕದಾಗಿ 1 ಪ್ಲ್ಯಾಂಟಿಂದ 4 ಪ್ಲ್ಯಾಂಟ್ ಮಾಡಿದ್ದೀನಿ. ಆದ್ದರಿಂದ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ತುಂಬಾ ಖುಷಿ ಆಗ್ತಾಯಿದೆ. ಏನಂತ ತೋರಿಸ್ತೀನಿ ಬನ್ನಿ. ಇದು ಒಂದು ಪ್ಲ್ಯಾಂಟ್ ಇತ್ತು. ಈ ಪ್ಲ್ಯಾಂಟಲ್ಲಿ ನಾನು ಕಟ್ ಮಾಡಿ 2 ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಪ್ಲ್ಯಾಂಟು. ಮನಿ ಪ್ಲ್ಯಾಂಟ್ ಅಂತೀವಲ್ಲ ಅದು ಹೆಸರು ಸರಿಯಾಗಿ ನನಗೆ ನೆನಪಿಲ್ಲ. ಇದರಲ್ಲಿ ಕಲ್ಲರು ಸ್ಟೋನ್ಸ್ ಹಾಕಿದ್ದೀನಿ. ಮತ್ತು ನಾನು ಬೀಚ್ಗೆ ಹೋಗಿದ್ದಾಗ ಲಾಸ್ಟ್ ಇಯರು ಅದ್ರ ಶೆಲ್ಸ್ ತೊಗೊಂಬಂದಿದ್ದೆ. ಆ ಶೆಲ್ಸ್ ಕೂಡ ಇದರಲ್ಲಿ ಸ್ಟೋರ್ ಮಾಡಿದ್ದೀನಿ. ಇದು ನಾನು ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ. ಇದು ಇಲ್ಲಿ ತಂದಿದ್ದೆ ನಾನು ರಿಲಯನ್ಸಲ್ಲಿ ತೊಗೊಂಬಂದಿದ್ದು. ಓರಿಯನ್ ಮಾಲ್ ಹತ್ರ ಇದೆಯಲ್ಲ, ಅಲ್ಲಿ ತುಂಬ ಕಡಿಮೆಗೆ ಸಿಕ್ಕಿತ್ತು. ಅದನ್ನು ತೊಗೊಂಬಂದಿದ್ದೆ. ಇದು ತುಂಬಾ ಚೆನ್ನಾಗಿ ಅನಿಸಿದೆ. ಈ ಬಿಸಿಲು ಟೈಮಲ್ಲಿ ಇದು ನೀರು ಎಷ್ಟು ಹಿಂಗೋಗುತ್ತೆ ಅಂದರೆ ಅಷ್ಟು ಹಿಂಗೋಗ್ತಾ ಇದೆ. ಬಟ್ ಡೈಲಿ ನೀರು ನೋಡಿ ಆಗ್ತಾ ಇರಬೇಕಾಗುತ್ತೆ. ಅಂಡ್ ವೀಕ್ಲಿ ಒನ್ಸ್ ಇದನ್ನು ನೀರನ್ನ ನೀಟಾಗಿ ಕಲ್ಲು ಮತ್ತು ಈ ಪಾಟ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಚೇಂಜ್ ಮಾಡ್ತಾ ಇರ್ತೀನಿ. ಬಟ್ ತುಂಬಾ ಖುಷಿ ಆಗ್ತಾಯಿದೆ ಇದನ್ನು ನೋಡೋಕ್ಕೆ. ಇದೊಂದು ಮತ್ತು ಇದು ಅಷ್ಟೇ ತುಂಬ ಚೆನ್ನಾಗಿ ನೋಡಿ ಬಂದಿದೆ. ಮತ್ತು ಇನ್ನೂ ಇಲ್ಲಿ ಬರ್ತಾ ಇದೆ. ಇದು ಹೊಸದು ಬರ್ತಾಯಿದೆ. ಇದ್ರ ಬೇರು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ, ಇದರಲ್ಲಿ ಬೇರು ಕಾಣಿಸ್ತಾ ಇಲ್ಲ. ಇದರಲ್ಲಿ ಫುಲ್ ಎಲ್ಲ ಕಲ್ಲಿದೆ. ಮತ್ತು ಅದರಲ್ಲಿ ಇನ್ನೂ 2 ಗಿಡ ನಾನು ಮಾಡಿದ್ದೀನಿ ಪುಟ್ಟಿಗೆ. ಮತ್ತು ಇದರಲ್ಲಿ ಬೇರು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇರು ತೆಗೆದ್ರೆ ಮತ್ತೆ ಇದು ಮಾಡಬೇಕಾಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಬೇರು ಫುಲ್ಲು ಬೇರು ಬಿಟ್ಕೊಂಬಿಟ್ಟಿದೆ. ಇದು ಅಷ್ಟೇ ಹೊಸ್ದಾಗಿ ಇಲ್ಲಿ ಚಿಗುರುತ್ತಾ ಇದೆ. ಪ್ಲ್ಯಾಂಟ್ ಮನೆ ಹತ್ರ ಇಡೋಕ್ಕೆಲ್ಲ ತುಂಬಾ ಖುಷಿ ಆಗುತ್ತೆ ನನಗೆ ಅದೆಲ್ಲ ಮಾಡೋಕ್ಕೆ. ಬಟ್ ಟೈಮು ಸಾಕಾಗಲ್ಲ. ಮಣ್ಣಲ್ಲಿ ಮಾಡಿದ್ರೆ ನಮ್ಮ ಮನೆ ಹತ್ರ ಓನರ್ಗಳು ಕಾಟ ಇರೋದ್ರಿಂದ ನಂಗೆ ಮಾಡೋಕ್ಕಾಗಲ್ಲ. ತುಂಬ ಕೇರ್ಫುಲ್ಲಾಗೂ ನೋಡ್ಕೋಬೇಕಾಗುತ್ತೆ. ಅವಾಗ ಸೊಳ್ಳೆಗಳು ಬರ್ತಾ ಇರುತ್ತೆ, ಮಣ್ಣು ಗಲೀಜಾಗ್ತಾ ಇರುತ್ತಲ್ವ, ಮತ್ತು ಅದ್ರ ಹುಳಗಳು ಎಲ್ಲ ಬೀಳ್ತಾ ಇರ್ತವೆ. ಅವೆಲ್ಲ ಮಾಡಿ ಸ್ವಲ್ಪ ಸಾಕಾಗಿ ಬಿಟ್ಬಿಟ್ಟಿದ್ದೀನಿ. ಸಿಂಪಲ್ಲಾಗಿ ನೀರಲ್ಲಿ ಬೆಳೆಸೋ ಥರ ಮನೇಲಿ ಬೆಳೆಸ್ತಾ ಇದ್ದೀನಿ ಈಗ. ಇದು ನೋಡಿ ಸೈಡ್ ನೋಡಿ, ಇದರಲ್ಲಿ ಒಂದು ಎಲೆನೂ ಇಲ್ಲ, ಓನ್ಲಿ ಕಡ್ಡಿ ಅಷ್ಟೇ ಇಟ್ಟಿದ್ದು. ಬೇರು ನೋಡಿ ಇಲ್ಲಿ ಹೆಂಗೆ ಬಿಟ್ಟಿದೆ, ತುಂಬ ಚೆನ್ನಾಗಿ ಬೇರು ಬಿಟ್ಟಿದೆ. ಇದರೊಳಗೆ ನಾನು ಇದು ಗ್ಲಾಸ್ ಪಾಟ್ ಒಳಗೆ ನಾನು ಗೋಲಿಗಳು ಹಾಕಿದ್ದೀನಿ. ಈ ಮಕ್ಕಳು ಆಟ ಆಡೋಕೆ ಇರ್ತಿರ್ತಾರಲ್ಲ, ಗೋಲಿ ಏನು ಆಟ ಅದು ರೌಂಡ್ಗಿರುತ್ತೆ. ಅದು ಆಟ ಆಡೋದಿರುತ್ತೆ. ಅದು ಪ್ಲೇಟು ಮುರಿದೋಗ್ಬಿಟ್ಟಿತ್ತು, ಅದರಿಂದ ಗೋಲಿ ಹಾಗೆ ಮಡಗಿದೆ. ಸೊ ಇದಕ್ಕೆ ಹಾಗೆ ಹಾಕಿ ಇಟ್ಟಿದ್ದೀನಿ. ಇದ್ರೊಳಗೆ ಎಷ್ಟು ಚೆನ್ನಾಗಿ ಚಿಗುರುತ್ತೈತೆ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ ಅಲ್ಲಿ? ಬೇಡ ಸಾಕು, ಇಲ್ಲ ಐತಿ. ನೋಡಿ ಚಿಗುರುತ್ತಾ ಇದೆ. ಬೇರು ನೋಡಿ ಹೀಗೆ ಬಂದಿದೆ. ಇದನ್ನು ಯಾವಾಗಲೂ ಈ ಥರ ಕಲ್ಲುಗಳ ಮಧ್ಯೆ ಹಾಕಿ ಇಡೋದ್ರಿಂದ ಚೆನ್ನಾಗಿರುತ್ತೆ. ಇದನ್ನು ಮತ್ತೆ ಈಗ ತೆಗಿಬೇಕು. ತೆಗೆದುಬಿಟ್ಟು ಸ್ಟೋನೆಲ್ಲ ತೆಗೆದುಬಿಟ್ಟು ಮತ್ತೆ ಅದರೊಳಗೆ ಹಾಕಿ ಇಡಬೇಕು. ಚಿನಿ ಒಂದು ಬೌಲ್ ತೊಗೊಂಬಂದು. ಮತ್ತು ಇನ್ನೊಂದು ಎಲೆ ಬಿದ್ದೋಗ್ಬಿಟ್ಟಿತ್ತು, ಅದಕ್ಕೆ ಸ್ಮಾಲ್ ಇದರಲ್ಲಿ ನೀರು ಅದಕ್ಕೆ ಹಾಕೋದೊಳಗೆ. ಇದನ್ನು ಹಾಗೆ ಎಲೆ ಬಿದ್ದೋಗಿತ್ತು. ಇದರಲ್ಲಿ ನಾನು ವೀಡಿಯೋದಲ್ಲಿ ನೋಡಿದ್ದೆ ಕೆಲವೊಂದು ಎಲೆಯಿಂದನೂ ಬೇರು ಬಿಡುತ್ತೆ ಅಂತ. ಅದರಿಂದ ಹಾಗೆ ಫುಲ್ಲು ಹಾಕ್ಬಿಡು. ಅದರಿಂದ ಅದಕ್ಕೆ ಬೇರು ಬರುತ್ತಾ ಇಲ್ವಾ ಅಂತ ಚೆಕಿಂಗ್ ಮಾಡೋಕ್ಕೋಸ್ಕರ ಇಟ್ಟಿದ್ದೀನಿ. ಹಂಗೆ ಇಲ್ಲೂ ಒಂದು ತುಂಬ ಬಾಡೋಗ್ಬಿಟ್ಟಿತ್ತು, ಬೇರೆ ಕಡೆ ಎಲ್ಲೋ ಸಿಕ್ಕಿದ್ದು ನಂಗೆ ಇದು ಬಾಡೋಗ್ಬಿಟ್ಟಿತ್ತು. ಬಟ್ ಇಲ್ಲಿ ಚೆನ್ನಾಗಿದೆ ಕಡ್ಡಿ, ಇದರಿಂದನೂ ಬೇರು ಬಿಡ್ಬೋದು ಅನ್ನೋ ಕಾರಣಕ್ಕೆ ಕಟ್ ಮಾಡಿ ಹಂಗೆ ಇಟ್ಟಿದ್ದೀನಿ. ನೋಡೋಣ ಎಷ್ಟು ದಿನಕ್ಕೆ ಬರುತ್ತೆ ಅಂತ. ಅದು ಬಾಡೋಗಿದೆ, ಫುಲ್ಲು ಬಾಡೋಗ್ಬಿಟ್ಟೈತೆ, ಸತ್ತೋಗ್ಬಿಟ್ಟೈತೆ. ಅದನ್ನು ಹಾಗೆ ಇಡ್ತೀನಿ ನಾನು, ನೋಡೋಣ ಬರುತ್ತಾ ಬರಲ್ವ ಗೊತ್ತಿಲ್ಲ. ಬಂದರೆ ನಮ್ಮ ಲಕ್. ಹಾಕದಾ? ಓಕೆ. ಈಗ ಸ್ವಲ್ಪ ಕಲ್ಲುಗಳನ್ನ ಹಾಕ್ತೀನಿ ನಾನು. ಗ್ಲಾಸ್ ಅಲ್ವಾ, ಸ್ವಲ್ಪ ಹುಷಾರಾಗಿ ಹಾಕಬೇಕಾಗುತ್ತೆ. ಇಷ್ಟು ಸಾಕು. ಈಗ ಬೇರೆನ ಇದರೊಳಗೆ ಹಾಕ್ತೀನಿ. ಓಕೆ. ಮತ್ತೆ ಮಿಕ್ಕಿದ ಕಲ್ಲುಗಳನ್ನ ಅದ್ರ ಮೇಲೆ ಹಾಕೋಣ. ಅದು ಬೇರೆ ತೋರಿಸ್ಬೇಕಾಯ್ತು ನೀನು ನೋಡೋದ್ರಲ್ಲ. ತೋರಿಸ್ತೀವಿ.
ಎಸ್ ಆಯಿತು. ನೀರು ಹಾಕು ಮನೆ ಇನ್ನೂ ಸ್ವಲ್ಪ ಖಾಲಿ ಆಗಿ. ನೋಡಿದ್ರೆ ಇಷ್ಟೇ ನನ್ನ ಪ್ಲ್ಯಾಂಟ್ಗಳು. ಈ 4 ಪ್ಲ್ಯಾಂಟ್ಗಳು ನಾನು ಇಟ್ಕೊಂಡಿದ್ದೀನಿ ಸದ್ಯಕ್ಕೀಗ. ಎಲ್ಲೆಲ್ಲಿ ಇಟ್ಟಿದ್ದೀನಿ ಅದನ್ನು ಅಂತ ತೋರಿಸ್ತೀನಿ. ಇಲ್ಲಿ 2 ಇಟ್ಟಿದ್ದೀನಿ. ಇಲ್ಲಿ ಗಣಪ ಹತ್ರ ಇಲ್ಲಿ ಬುಕ್ ಸ್ಟೋರ್ ಇದೆಯಲ್ಲ, ಇಲ್ಲಿ 1 ಇಟ್ಟಿದ್ದೀನಿ. ಅದನ್ನೇ ತೆಗೆದು ಮತ್ತೆ ಇಲ್ಲಿ ಕೆಳಗಡೆ 1 ಹಾಕಿದೆ, ಅಲ್ಲಿ ಇಡ್ತಾ ಇದ್ದೀನಿ. ಇನ್ನೂ 2 ಎಲ್ಲಿಡ್ತೀನಿ ಅಂದರೆ, ಇನ್ನೆರಡನ್ನ ಅಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಲ್ಲ, ಈ ಮನೆಗೆ ಬರೋಕ್ಕೂ ಮುಂಚೆ ನನ್ನ ಹತ್ರ ಈ ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬೆಳೆದಿತ್ತು. ಈ ಮನೆಗೆ ಬಂದರೆ ಇಲ್ಲಿ ಪಾಟ್ಗಳೆಲ್ಲ ಇಡೋ ಆಗಿರಲಿಲ್ಲ, ಆದ್ದರಿಂದ ನಾನು ಅಲ್ಲೇ ಯಾರಿಗೋ ಕೊಟ್ಬಿಟ್ಟು ಬಂದೆ. ಈಗ ತುಂಬಾ ಬೇಜಾರು ಕೂಡ ಆಗ್ತಾಯಿದ್ರಲ್ಲ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕು, ಕಮೆಂಟು, ಶೇರ್ ಕೂಡ ಮಾಡಿ. ಹಾಗೆ ನನ್ನ FB ಪೇಜ್ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.